ಸಿಬಿಲ್ ಸ್ಕೋರ್ ಈಸ್ ಲೆಸ್ ನೋ ಜಾಬ್. ಅಂದ್ರೆ ಸಿಬಿಲ್ ಸ್ಕೋರ್ ಅಂದ್ರೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ನಿಮ್ಗೆ ಕೆಲಸ ಸಿಗೋದಿಲ್ಲ. ಹೌದಾ? ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ನಿಮ್ಗೆ ಕೆಲಸ ಸಿಗೋದಿಲ್ವಾ? ಸೊ ನೋಡೋಣ. ಸೊ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಇನ್ಸಿಡೆಂಟ್ ಆಗಿದೆ. ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತೇಳಿ ಅವನ ಕೆಲಸದಿಂದ ತೆಗ್ದಿದಾರಂತೆ. ಸೊ ನೋಡೋಣ ಏನ್ ಇನ್ಸಿಡೆಂಟ್ ಅಂತೇಳಿ. ಇದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಬೆಲ್ ಬಟನ್ ಒತ್ತಿದಾಗ ಆಲ್ ಅಂತ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಅದು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಆವಾಗಲೇ ನಾನು ಯಾವುದೇ ವಿಡಿಯೋ ಹಾಕೋದು ನಿಮ್ಗೆ ನೋಟಿಫಿಕೇಶನ್ ಬರೋದು. ಫೈನ್. ಸೊ ಸ್ಟೂಡೆಂಟ್ಸು ಎಲ್ಲರೂ ಕಾಲೇಜ್ ಕಂಪ್ಲೀಟ್ ಆದ್ಮೇಲೆ 95% ಜನ ಜಾಬ್ಗೆ ಹೋಗೋದು, ಕರೆಕ್ಟ್ ಅಲ್ವಾ? ಯಾರೋ 1% 2% ಜನ ಮಾತ್ರ ಓನ್ ಬಿಸ್ನೆಸ್ ಮಾಡೋದು, ಇನ್ನೆಲ್ಲರೂ ಕೆಲ್ಸಕ್ಕೆ ಹುಡ್ಕೊಂಡು ಕೆಲ್ಸಕ್ಕೆ ಹೋಗೋದು. ಸೊ ನೀವು ಸ್ಟೂಡೆಂಟ್ಸು ಕಾಲೇಜ್ ಮುಗಿಸಿದ್ಮೇಲೆ ಅವರ ಫೈನಾನ್ಷಿಯಲಿ ನೀಟಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಲೋನ್ ಅಪ್ಲಿಕೇಶನ್ ಲೋನ್ ತಗೊಳ್ಬೋದು. ಅದನ್ನ ಕರೆಕ್ಟಾಗಿ ಕರೆಕ್ಟಾಗಿ ರೀಪೇ ಮಾಡಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಈ ತರ ಕೆಲಸ ಟೈಮಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನ್ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವಾ? ಸೊ ನಿಮ್ ಫೈನಾನ್ಸ್ ಏನಾದ್ರು ಲೋನ್ ತಗೊಂಡಿದ್ರೆ ಕರೆಕ್ಟಾಗಿ ತೀರಿಸ್ಬಿಡಿ. ನಿಮ್ಮ ಫೈನಾನ್ಷಿಯಲ್ ಟ್ರ್ಯಾಕ್ ನ ಕ್ಲೀನ್ ಆಗಿ ಇಟ್ಕೊಬೇಕಾಗುತ್ತೆ. ಸೊ ಇವಾಗ ಫಸ್ಟ್ ಕೆಲಸ ಸಿಗ್ಬೇಕು ಅಂತಂದ್ರೆ ಏನೋ ನಮ್ಮ ಹತ್ರ ಯಾವ್ದು FIR ಅಂದ್ರೆ ಇವಾಗ ಯಾವ್ದು ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಕೆಲಸ ಸಿಗ್ತಾ ಇತ್ತು, ಕರೆಕ್ಟ್ ಅಲ್ವಾ? ಸೊ ಇವಾಗ ಫೈನಾನ್ಷಿಯಲ್ ಆಕ್ಟಿವಿಟಿಯಲ್ಲೂ ಏನು ಸರಿ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಕೆಲಸ ಸಿಕ್ಕಲ್ವಂತೆ. ನೋಡೋಣ ಏನು ಅಂತೇಳಿ. ಸೊ ನಿಮ್ಗೆ ಬ್ಯಾಂಕ್ ಅಲ್ಲಿ ಅಥವಾ NBFC ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಕೆಲಸ ಸಿಗ್ಬೇಕಂದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಏನು ಅಂತಂದ್ರೆ ಒಂದು SBI ಬ್ಯಾಂಕ್ ಅಲ್ಲಿ ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅದು ಏನು ಅಂತಂದ್ರೆ SBI ಬ್ಯಾಂಕ್ ಅಲ್ಲಿ ಇಂಟರ್ವ್ಯೂಗೆ ಅಪ್ಲೈ ಮಾಡಿ ಇಂಟರ್ವ್ಯೂ ಅಂದ್ರೆ ರೈಟಿಂಗ್ ಇಂಟರ್ವ್ಯೂ ಪಾಸ್ ಆಗಿ ಮತ್ತೆ ಇಂಟರ್ವ್ಯೂನು ಪಾಸ್ ಆಗಿದ್ದಾರೆ, ಅವ್ನಿಗೆ ಜಾಬ್ ಆಫರು ಕೊಟ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅವ್ನ ಸಿವಿಲ್ ಸ್ಕೋರ್ ಚೆಕ್ ಮಾಡಾದ್ಮೇಲೆ ಗೊತ್ತಾಯ್ತು ಅವ್ನ ಸಿವಿಲ್ ಸ್ಕೋರ್ ಸರಿ ಇಲ್ಲ ಅಂತ ಹೇಳಿ. ಸೊ ಅವ ಸಿವಿಲ್ ಸ್ಕೋರ್ ಸರಿ ಇಲ್ಲ ಅಂತ ಹೇಳಿ ಅವನ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಏನು ಅಂತ ಆದ್ಮೇಲೆ ಅವನು ವ್ಯಕ್ತಿ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಪೀಲ್ ಮಾಡಿದ್ದಾನೆ. ಸೊ ನನಗೆ ಜಾಬ್ ಅಪಾಯಿಂಟ್ಮೆಂಟ್ ಸಿಕ್ತಿರೋ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವಾಗ ಮದ್ರಾಸ್ ಹೈಕೋರ್ಟ್ ಏನು ಅಂತ ಹೇಳಿದೆ ಅಂತ ಹೇಳಿದ್ರೆ, ಮದ್ರಾಸ್ ಹೈಕೋರ್ಟ್ ಅಪೋಲ್ಡ್ ದ SBI ಡಿಸಿಷನ್ ಬಿಕಾಸ್ ಬ್ಯಾಂಕ್ ಅಪಾಯಿಂಟ್ಮೆಂಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಓವರ್ ಎ ಪೂರ್ ಸಿಬಿಲ್ ರೇಟಿಂಗ್. ಸೊ ನೀವು ಅದಕ್ಕೆ ಕೋರ್ಟು ಸಹ ಇದು ಕರೆಕ್ಟ್ ಆಗಿದೆ. ಸೊ ಇವನು ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿ ಆ ಕೆಲಸ ತೆಗ್ದಿದೆಯಲ್ಲ, ಇದು ಒಳ್ಳೆ ಡಿಸಿಷನ್, ಕರೆಕ್ಟ್ ಡಿಸಿಷನ್ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಸಹ ಹೇಳಿದೆ. ಮತ್ತೆ ನೋಡಿ, ದ ಕೋರ್ಟ್ ಅಬ್ಸರ್ವ್ ದಟ್ ಎ ಪರ್ಸನ್ ವಿತ್ ಪೋರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಾಂಟ್ ಬಿ ಟ್ರಸ್ಟೆಡ್ ವಿತ್ ಎ ಪಬ್ಲಿಕ್ ಮನಿ. ಸೊ ಅವ್ರ ಪರ್ಸನಲ್ ಫೈನಾನ್ಸ್ನೇ ಅವ್ರಿಗೆ ಚೆನ್ನಾಗಿ ನೋಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸೊ ಪಬ್ಲಿಕ್ ಮನಿ ದುಡ್ಡಿಕ್ಕೊಂಡು ಹೆಂಗ್ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಈ ಎಂಪ್ಲಾಯಿ ಅಂತೇಳಿ ಮದ್ರಾಸ್ ಹೈಕೋರ್ಟ್ ಸಹ ಇದು ಒಳ್ಳೆ ಕರೆಕ್ಟ್ ಆರ್ಡರ್ ಅಂತೇಳಿ ಆರ್ಡರ್ನ ಕರೆಕ್ಟ್ ಬ್ಯಾಂಕ್ ಅವ್ರು ತಗೊಂಡಿರೋದು ಒಳ್ಳೆ ನಿರ್ಧಾರ ಅಂತೇಳಿ ಸಹ ಕೋರ್ಟ್ ಹೇಳಿದೆ. ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ನಾಟ್ ಟಾಲರಬಲ್ ಇನ್ ಬ್ಯಾಂಕಿಂಗ್ ಸೆಕ್ಟರ್, ಓಕೆನಾ? ಸೊ ಮದ್ರಾಸ್ ಹೈಕೋರ್ಟ್ ಹೇಳಿರೋದು ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆದ್ರೂ ಈ ಫೈನಾನ್ಷಿಯಲ್ ನ ಡಿಸಿಪ್ಲಿನ್ ಆಗಿ ಮೈಂಟೈನ್ ಮಾಡ್ಬೇಕು ಎಂಪ್ಲಾಯೀಸು ಅಂತ ಮದ್ರಾಸ್ ಹೈಕೋರ್ಟ್ ಸಹ ಹೇಳಿದೆ. ಸೊ ಇದಕ್ಕಾದ್ಮೇಲೆ ಅವನು ಸುಪ್ರೀಂ ಕೋರ್ಟ್ ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಈ ಆರ್ಡರ್ ನೋಡಿ, ಸೊ ನಾವು ಅನ್ಕೊಂಡಿರ್ತೀವಿ ನಮಗೆ ಕೆಲಸ ಸಿಗ್ಬೇಕು ಅಂದ್ರೆ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರಬಾರ್ದು ಅಂತ ಹೇಳಿ. ಬಟ್ ಇಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿಯಲ್ಲಿ ನೀವು ಇಂಡಿಸಿಪ್ಲಿನ್ ಆಗಿದೆ, ನೀವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಸಿಗೋದು ಕಷ್ಟ ಆಗಿದೆ ನೋಡಿ. ಸೊ ಸ್ಟೂಡೆಂಟ್ಸ್, ನೀವು ಕಾಲೇಜ್ ಆದ್ಮೇಲೆ ನೀವು ಯಾವ್ದಾದ್ರು ಒಂದು ಕೆಲಸ ಹುಡುಕ್ಲೇಬೇಕು, ಕೆಲ್ಸಕ್ಕೆ ಹೋಗ್ಲೇಬೇಕು. ಸೊ ದಯವಿಟ್ಟು ನೀವೇನಾದ್ರೂ ಲೋನ್ ಆ್ಯಪು ಫೈನಾನ್ಷಿಯಲ್ ಆಕ್ಟಿವಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಟ್ರ್ಯಾಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸಗಳು ಸಿಗೋದು ಕಷ್ಟ. ಸೊ ಯಾಕೆ ಕಷ್ಟ ಅಂತ ಹೇಳಿದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೊನ್ನೆ ತಾನೇ SBI ICICI ಬ್ಯಾಂಕ್ ಅಲ್ಲಿ ಈಗ ಬ್ಯಾಂಕ್ ಎಂಪ್ಲಾಯಿನೇ ಕಸ್ಟಮರ್ ದುಡ್ಡು ಇಟ್ಕೊಂಡು ಇಷ್ಟು 4 ಕೋಟಿ ದುಡ್ಡನ್ನ ಕಸ್ಟಮರ್ ದುಡ್ಡನ್ನ FD ನಾವು ಫಿಕ್ಸ್ ಡೆಪಾಸಿಟ್ ಮಾಡಿದೀವಲ್ಲ, ಸೊ ಆ ದುಡ್ಡನ್ನ ವಿಡ್ರಾ ಮಾಡಿ F&O ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರಂತೆ. ಅಂದ್ರೆ F&O ಆಡಿ 100 ಈ ಫುಲ್ ದುಡ್ಡು ಕಳ್ಕೊಂಡ್ಬಿಟ್ಟಿದಂತೆ. 4 ಕೋಟಿ ಕಸ್ಟಮರ್ FD ಮಾಡಿರೋ ದುಡ್ಡನ್ನ ಬ್ಯಾಂಕ್ ಎಂಪ್ಲಾಯಿ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಗಾಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ನ ಆಡಿ ಸೊ ಈ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿದಾರಂತೆ. ಸೊ ಇನ್ನು ಈ ಫ್ರಾಡ್ ಗೊತ್ತಾಗಿ, ಸೊ ನೋಡಿ ಬ್ಯಾಂಕ್ ಅವರೇ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿ. ಸೊ ಈ ತರ ಮೋಸ ಯಾಕಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರೋ ವ್ಯಕ್ತಿ ಎಂಪ್ಲಾಯಿ ಬಂದು ಚೆನ್ನಾಗಿರೋದಿಲ್ಲ, ಅಂದ್ರೆ ಎಂಪ್ಲಾಯಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋದಿಲ್ಲ. ಹೆಂಗಾದ್ರೂ ನಾನು ಶ್ರೀಮಂತನಾಗ್ಬಿಡ್ಬೇಕು, ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಅಂತ ದುರಾಸೆಯಿಂದ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಎಂಪ್ಲಾಯಿಯು ಸಹ ಅವ್ನು ಫೈನಾನ್ಷಿಯಲಿ ಚೆನ್ನಾಗಿದಾನ ಇಲ್ಲ ಅಂತ ಹೇಳಿ ಅವ್ನು ಇಂಟರ್ವ್ಯೂ ಮಾಡಿ ತಗೊಂಡ್ರೆ ಬ್ಯಾಂಕ್ಗೂ ಒಳ್ಳೇದು ಅಂತ ಈ ನಿರ್ಧಾರ ಆಗಿದೆ ಅಂತ ಅನ್ಸುತ್ತೆ. ನಿಮ್ಗೆ ಈ ಕ್ರೆಡಿಟ್ ಸ್ಕೋರಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಎಷ್ಟು ಕ್ರೆಡಿಟ್ ಸ್ಕೋರ್ ಇರಬೇಕು, ಮತ್ತೆ ಈ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು, ಸೊ ಸಿಬಿಲ್ ಸ್ಕೋರ್ ಅಂದ್ರೆ ಏನು, ಸೊ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ
ಕ್ರೆಡಿಟ್ ಸ್ಕೋರ್ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾನು ಇದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಸೊ ಸಿಬಿಲ್ ಸ್ಕೋರ್ ಅಂದ್ರೆ ಏನು, ಅದರಿಂದ ಏನು ಯೂಸ್ ಇದೆ, ಅದನ್ನ ಯಾಕೆ ನಾವು ಚೆನ್ನಾಗಿ ಇಟ್ಕೊಬೇಕು ಸಿಬಿಲ್ ಸ್ಕೋರ್ನ, ಸೊ ಎಲ್ಲ ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮಗೆ ಜಾಸ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾನು ಈ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಈ ಕ್ರೆಡಿಟ್ ಸ್ಕೋರ್ ಅಂದ್ರೇನು ಅಥವಾ ಸಿಬಿಲ್ ಸ್ಕೋರ್ ಅಂದ್ರೆ ಏನು ಅಂತ ಹೇಳಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಓದ್ಕೊಳ್ಳಿ. ಸೊ ಆಲ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಓದಿದ ತಕ್ಷಣ ಆಲ್ ಅಂತ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು, ಓಕೆನಾ? ಸೊ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸೊ ಕಮೆಂಟಲ್ಲಿ ಹೇಳ್ದಂಗೆ ನಾನು ನೀವು ಕಮೆಂಟಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಟೈಪ್ ಮಾಡಿ ಕಳಿಸಿ, ಆವಾಗಲೇ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಕ್ರೆಡಿಟ್ ಸ್ಕೋರ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಚೆನ್ನಾಗಿದೆ, ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.